ನಮಸ್ಕಾರ ವೀಕ್ಷಕರೇ. ಈಗ ನೋಡ್ತಾ ಇದ್ದೀರಲ್ಲ, ಇದು ರಸಬಾಳೆ ನಮ್ಮ ತೋಟದಲ್ಲಿರೋ ಬೆಳೆದಿರೋದು ಎಲ್ಲ ಬಂದಿದೆ. ಆಲೆ ಮೇಲೆ ಹಣ್ಣಾಗಿದೆ ನೋಡಿ, ಒಂದೆರಡು ಚಿಪ್ಪು ಹಣ್ಣಾಗಿದೆ, ಚೆನ್ನಾಗಿ ಬಂದಿದೆ. ಈಗ ಇದನ್ನು ಕಟಾವು ಮಾಡೋಣ ಅಂತ. ರಸಬಾಳೆ ತುಂಬ ರುಚಿಯಾಗಿರುತ್ತೆ ಇದು ನೋಡಿ. ಕೆಳಗಡೆಯಿಂದ ಅದು ಬಂದಿದೆ, ಮೇಲೆ ಮಾತ್ರ ಅಷ್ಟು ಉದ್ದದ ಒಂದು ಗೊನೆ ಇದು. ನಾವು ಹೆಚ್ಚಿಗೆ ಆರೈಕೆ ಮಾಡೋಕ್ಕೆ ಆಗಲಿಲ್ಲ. ಆರೈಕೆ ಮಾಡಿದ್ರೆ ಇನ್ನೂ ಒಂದು 3-4 ಚಿಪ್ಪು ಈ ಕೆಳಗಡೆ ಬಿಡ್ತಾಯಿತ್ತು ನೋಡಿ. ಇಲ್ಲೇ ಮರದಲ್ಲೇ ಅದು ಹಣ್ಣಾಗ್ತಾ ಇದೆ, ನೋಡ್ಬೋದು. ಈ ಥರ ಇದ್ದರಲ್ಲೇ ಮಾತ್ರ ರುಚಿ ನಮಗೆ ಸಿಗೋದು. ಮಾರ್ಕೆಟಲ್ಲಿ ಮಾರ್ತಾರಲ್ಲ, ಅದು ಇದಕ್ಕಿಂತ ಒಂದು 2 ವಾರ ಮುಂಚೆನೇ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿ ನಮಗೆ ಅದಕ್ಕೆ ಏನೋ ಕೆಮಿಕಲ್ಸ್ ಎಲ್ಲ ಹಾಕಿ ಹಣ್ಣು ಮಾಡಿಕೊಡ್ತಾರಂತೆ. ನಮ್ಗೆ ಗೊತ್ತಿಲ್ಲ ಏನು ಕೆಮಿಕಲ್ ಅಂತ. ಬಟ್ ನಾವು ಈ ಥರ ಮರದಲ್ಲಿ ಹಣ್ಣಾದಲ್ಲೇ ನಾವು ಕಟ್ ಮಾಡೋದು ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈಗ ಇದನ್ನು ಕಟ್ ಮಾಡಿ ಮನೆಗೆ ತೊಗೊಂಡು ಹೋಗ್ತೀನಿ. ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಆ ಗೊನೆನೇ ತುಂಬ ರುಚಿಯಾಗಿರುತ್ತೆ ಈ ಒಂದು ರಸಬಾಳೆ. ನಮ್ಮ ತೋಟದಲ್ಲಿ ಒಂದು ಹಾಕಿದ್ವಿ, ಇಲ್ಲಿ ಕೆಳಗಡೆ ಎಲ್ಲ ಸುಮಾರು 3-4 ಏನಾಗಿದೆ ಅಂತೀವಿ ಮರಿಗಳು ಹಾಕಿದೆ. ಈಗ ಇದನ್ನು ಕಟ್ ಮಾಡಿ ಮನೆಗೆ ತೊಗೊಂಡು ಹೋಗ್ತೀನಿ.